ಬೆಂಗಳೂರು ಗ್ರಾಮಾಂತರ ಲೋಕಕಣ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಡಿಕೆ ಬ್ರದರ್ಸ್ ಭದ್ರಕೋಟೆಯಲ್ಲಿ ದೊಡ್ಡಗೌಡರ ಹವಾ ಇವತ್ತು ನಡೆದಿರುವಂಥದ್ದು. ಅಳಿಯನನ್ನ ಗೆಲ್ಲಿಸಲು ಅಖಾಡಕ್ಕಿಳಿದಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಕನಕಪುರದ ಮುನ್ಸಿಪಲ್ ಸ್ಕೂಲ್ ಮೈದಾನದಲ್ಲಿ ಇವತ್ತು ಸಮಾವೇಶ ನಡೆದಿದೆ. ಆ ಸಮಾವೇಶದಲ್ಲಿ ಎಚ್.ಡಿ. ದೇವೇಗೌಡ ಅವರು ಭಾಗಿಯಾಗಿದ್ದರು. ಮೈತ್ರಿ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡ ಅವರನ್ನು ಅದ್ಧೂರಿಯಾಗಿ ಸ್ವಾಗತವನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳೋಣ ಬನ್ನಿ. ಮೋದಿಯವರು ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಮೋದಿಯವರನ್ನ ಇವತ್ತು ರಷ್ಯಾ ಇರಬಹುದು, ಚೈನಾ ಇರಬಹುದು, ಅಮೆರಿಕ ಇರಬಹುದು, ಹೇಳಿ ಇದು ದೇವರ ಸಭೆ, ಹೇಳಿ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಮೋದಿಯವರನ್ನು ಬಿಟ್ಟು INDA ಯಾರು ಇದ್ದಾರೆ ಅನ್ನೋದನ್ನ ಹೇಳಿ. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಒಂದು ಜನಸಾಗರವೇ ಸೇರಿದೆ. ಬಹುಶಃ ಈ ರೀತಿಯ ಜನಸಾಗರ ಯಾವಾಗ ಸೇರ್ತಾ ಇತ್ತು ಅಂದ್ರೆ 1975ನೇ ಇಸ್ವಿನಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೊಳ್ತು. ಆ ತುರ್ತು ಪರಿಸ್ಥಿತಿ ಜಾರಿಗೊಳಿಸಿದ ನಂತರ ಆದ ಚುನಾವಣೆಯಲ್ಲಿ ಈ ರೀತಿ ಜನಸಾಗರ ಸೇರ್ತಾ ಇತ್ತು. ಇದು ಯಾವುದೋ ಒಂದು ದೆಹಲಿಯಲ್ಲೋ ಅಥವಾ ಬಿಹಾರದಲ್ಲೋ ಸೇರಿದಾಗಿದೆ ಈ ಜನಸಾಗರ. ಇದನ್ನೆಲ್ಲ ನೋಡಿದ್ರೆ, ಯಾಕೆಂದ್ರೆ ಕಳೆದ 25 ದಿನಗಳಲ್ಲಿ ನಾನು ಎಲ್ಲಾ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದಂತ ಸಂದರ್ಭದಲ್ಲಿ ಜನ ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ಪಂದಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದರೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಇದರಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ರಂಗೇರಿತ್ತು. ಕಾಂಗ್ರೆಸ್ ಭದ್ರಕೋಟೆ ಕುಣಿಗಲ್ನಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಪರವಾಗಿ ಮಾಜಿ ಪ್ರಧಾನಿಗಳಾದಂತಹ ಮಾಜಿ CM ಆದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮತಬೇಟೆಯನ್ನು ನಡೆಸಿದರು. ಕುಣಿಗಲ್ ಪಟ್ಟಣದ GKBMS ಮೈದಾನದಲ್ಲಿ ಬಿಜೆಪಿ JDS ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ಭಾಗಿಯಾದಂತಹ ಮಾಜಿ CM ಎಚ್.ಡಿ. ಕುಮಾರಸ್ವಾಮಿ, ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ DCM ಅಶ್ವಥ್ ನಾರಾಯಣ್, ಮಾಜಿ ಶಾಸಕ ನಾಗರಾಜಯ್ಯ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು.